ಇಲ್ಲಿವರೆಗೂ ಎಷ್ಟು ಬಿಡುಗಡೆ ಈಗ ಎಷ್ಟು ಬಿಡುಗಡೆ ಆಗಬೇಕಾಗಿತ್ತು ಈ ತಿಂಗಳಲ್ಲಿ ಜೂನ್ 9.19 TMC ಈ ತಿಂಗಳಲ್ಲಿ ಬಿಡಬೇಕು ನಾವು. ಈಗ ಬಿಟ್ಟಿರ್ತಕ್ಕಂಥದ್ದು 2 TMC ಇತ್ತು, ಈಗ 2 TMC 18/6/26 ವರೆಗೆ ನಾವು 2 TMC ನೀರು ಬಿಟ್ಟಿದ್ದೀವಿ. ನಮ್ಮಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇನ್ನು 3 TMC ಕುಡಿಯೋ ನೀರಿಗೆ ಬಿಟ್ಟರೆ, ಮತ್ತು ಕಾಲುಗಳಲ್ಲಿ ಸ್ವಲ್ಪ ನೀರು ಹರಿಬೇಕಲ್ಲ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದೇ 3 TMC. ಇನ್ನೂ 12 ದಿನ ಇದೆ, 18ರವರೆಗೂ ಮಾಹಿತಿ ಇದು. 12 ದಿನ ಲೆಕ್ಕ ಹಾಕೊಂಡು ನಮ್ಮಲ್ಲಿ ಈಗ ನಾವು ಡ್ಯಾಮ್ ಕಟ್ಟಿ ನಮ್ಮ ಡ್ಯಾಮಲ್ಲಿ ನಾವು ನೀರು ಸ್ಟೋರೇಜ್ ಮಾಡಿದರೆ ತಮಿಳುನಾಡು ರೈತರಿಗೆ ಅನುಕೂಲ ಆಗ್ತಿತ್ತು. ನೋಡಿ, ಈ ವರ್ಷ ಬರಗಾಲ ಸುಮಾರು ಒಂದು 12 ರಾಜ್ಯಗಳಲ್ಲಿಯೇ ಬರಗಾಲ ಆಗುತ್ತೆ ಅಂತ ಮಾಹಿತಿ ಹವಾಮಾನ ಇಲಾಖೆಯವರು. ಬೇಗ ಮಳೆ ಬಂದು ಬೇಗ ಡ್ಯಾಮ್ಸ್ ತಂದರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸರ್, ಈಗ ಕಾವೇರಿ ವಿಚಾರದಲ್ಲಿ ಸರ್, ತಮಿಳುನಾಡಿನಲ್ಲಿ ಆಡಳಿತ ವಿಪಕ್ಷಗಳು ಎಲ್ಲ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ, ಈ ತೀರಾ ಎಲ್ಲವನ್ನು ಬಹುಮತವಾಗಿ ನಿರ್ಣಯಗಳು ತೆಗೆದುಕೊಳ್ತಾರೆ. ನಮ್ಮ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ನಿಮ್ಮ ಸರ್ಕಾರದ ನಡುವೆ ಹೊಂದಾಣಿಕೆನೇ ಇಲ್ವಲ್ಲ ಸರ್? ಈಗ ನೆಲ, ಜಲ, ಭಾಷೆ ವಿಚಾರದಲ್ಲಿ ನಮ್ಮ ರಾಜ್ಯದ ಸಂಸದರು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಆಗುತ್ತೆ, ಅದಾದಮೇಲೆ ಮರ್ತು ಬಿಡ್ಬೇಕು ನಾವು. ನಮ್ಮ ರಾಜ್ಯದ ಹಿತಾಸಕ್ತಿಗೋಸ್ಕರ ಬಿಜೆಪಿ, JDS, ಕಾಂಗ್ರೆಸ್ಸು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಮಗೇನು ಪಾಲು ಸಿಕ್ಕಿದೆ, ನೀರಿನ ಪಾಲು, ಅದನ್ನು ತಗೊಳ್ಳುವಂಥ ದಿಕ್ಕಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲರು ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿ ಮಹದಾಯಿ ವಿಚಾರ ಅಲ್ಲೇ ಎಲ್ಲ ಕ್ಲಿಯರೆನ್ಸಸ್ ಬೇಕು, ಅದೇ ರೀತಿ ನೋಟಿಫಿಕೇಷನ್ ಆಗಬೇಕು, ಕೃಷ್ಣ ರಿವರ್ ಬಗ್ಗೆ ಮತ್ತು ಮೇಕೆದಾಟು ಬಗ್ಗೆ ಕೂಡ ಮಾತಾಡಿದ್ದೀವಿ. ಅವ್ರಿಗೂ ಸಹ ನಾವು ನಮ್ಮ CM ಹೇಳಿದ್ದಾರೆ, ಅವ್ರನ್ನೂ ಕರೀರಿ, ನಮ್ಮನ್ನು ಕರೀರಿ, ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ನಾನು ಈಗ ಅಕ್ಕಪಕ್ಕದ ರಾಜ್ಯಗಳು ಕೂತು ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಆಮೇಲೆ ಈ ಮೇಕೆದಾಟು ಡ್ಯಾಮ್ ಆದರೆ ಅವರ ತಮಿಳುನಾಡು ರೈತರಿಗೂ ಸಹಾಯ ಆಗುತ್ತೆ, ನಮಗೆ ಕುಡಿಯೋ ನೀರು ಸಿಗುತ್ತೆ. ಬೆಂಗಳೂರಿಗೆ 400 ಮೆಗಾವಾಟ್ ವಿದ್ಯುತ್ ಸಿಗುತ್ತೆ. ನೀರು ಸ್ಟೋರೇಜ್ ಆದರೆ ಯಾರಿಗೆ ಅನುಕೂಲ? ತಮಿಳುನಾಡು ರೈತರಿಗೆ ಅನುಕೂಲ ಆಗುತ್ತೆ. ಯೋಜನೆ ಉದ್ದೇಶ ಸರಿಯಾಗಿ ಅವರಿಗೆ ಮನವರಿಕೆ ಆಗ್ತಾ ಇಲ್ವಾ ಅಂತ? ಮನವರಿಕೆ ಆಗಿದೆಯೋ ಆಗಿಲ್ವೋ, ಇದು ಯಾಕೆ ವಿರೋಧ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರ ರೈತರಿಗೆ ಅನುಕೂಲ ಆಗುತ್ತೆ. ಬೇಕಾದ್ರೆ ಈಗ ನೋಡೋಣ, ಅದು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆನಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಕೋರ್ಟು ಕಚೇರಿಗಳೆಲ್ಲ ಹೋದರೆ ಏನಾಗುತ್ತೆ, ವರ್ಷಗಟ್ಟಲೆ ಹೋಗುತ್ತೆ. ಈಗ ನೋಡಿ, ಕೃಷ್ಣದು ಎಷ್ಟು 13-14 ವರ್ಷ ಆಯಿತು, ಇನ್ನೂ ಫೈನಲ್ ನೋಟಿಫಿಕೇಷನ್ ಆಗೇ ಇಲ್ಲ. 3 ರಾಜ್ಯಗಳು ಕೋರ್ಟ್ಗೆ ಕೇಸ್ ಹಾಕ್ಕೊಂಡಿದ್ದಾರೆ. 2050ಕ್ಕೆ ಅದು ಮುಗಿದೋಗುತ್ತೆ. ಇನ್ನೆಷ್ಟು 24 ವರ್ಷ ಇರುತ್ತೆ ಅಷ್ಟೇ. ಅದರಿಂದ ಕೂತು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು.